ಮುರುಘಾಶ್ರೀಗೆ ಬೇಗಟೆ. ಚಿತ್ರದುರ್ಗದ ಶಿವಮೂರ್ತಿ ಸ್ವಾಮಿ ವಿರುದ್ಧ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ಬಂಧನವಾಗುತ್ತಾ ಅಥವಾ ಬಿಡುಗಡೆಯಾಗುತ್ತಾ ಅಂತೇಳಿ ಇವತ್ತು ತೀರ್ಮಾನವಾಗಲಿದೆ. ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಇಂದು ತೀರ್ಪು ಕೂಡ ಬರುತ್ತೆ. ಇವತ್ತು ಬಂಧನ ಆಗುತ್ತಾ ಅಥವಾ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಮುರುಘಾಶ್ರೀ ಅವರಿಗೆ? ಬೆಳಗ್ಗೆ 11:30 ವೇಳೆ ಕೋರ್ಟ್ ತೀರ್ಪು ಕೂಡ ಪ್ರಕಟಿಸುವಂತ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಜೈಲು ಫಿಕ್ಸ್ ಆಗುತ್ತಾ ಅಥವಾ ಬಿಡುಗಡೆಯ ಭಾಗ್ಯ ಸಿಗುತ್ತಾ? ಫೋಕ್ಸೋ ಪ್ರಕರಣ ಸಾಬೀತೇನಾದ್ರೂ ಆದ್ರೆ ಕನಿಷ್ಠ 20 ವರ್ಷ ಶಿಕ್ಷೆ ಸಾಧ್ಯತೆ ಕೂಡ ಇದೆ. ಈಗ ಅವರಿಗೆ ಢವಢವ ಶುರುವಾಗಿರಬಹುದು. ಫೋಕ್ಸೋ ಪ್ರಕರಣ ದಾಖಲಾಗಿತ್ತು ಇವರ ಮೇಲೆ. 11:30 ಸುಮಾರಿಗೆ ಕೋರ್ಟ್ ಆದೇಶವನ್ನು ಹೊರಡಿಸುತ್ತೆ. ಶಿವಮೂರ್ತಿ ಮುರುಘಾ ಶರಣರು ಹಾಗೂ ಏಟು ವಾರ್ಡನ್ ರಶ್ಮಿ ಕೂಡ ಇದರಲ್ಲಿದ್ದಾರೆ. A4 ಮಠದ ಮ್ಯಾನೇಜರ್ ವಿರುದ್ಧವೂ ಕೂಡ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ಎಲ್ಲರ ಭವಿಷ್ಯ ಇವತ್ತು ಕೋರ್ಟ್ ನಿರ್ಧಾರವನ್ನ ಮಾಡಲಿದೆ. ಚಾರ್ಜ್ ಶೀಟ್ನಲ್ಲಿ A3 ಮತ್ತು A5 ಇಬ್ಬರ ಹೆಸರನ್ನು ಕೂಡ ಕೈ ಬಿಡಲಾಗಿದೆ. ಕೋರ್ಟ್ಗೆ ಹಾಜರಾಗ್ತಾರೆ ಮುರುಘಾಶ್ರೀ ಮತ್ತು ರಶ್ಮಿ ಪರಮಶಿವಯ್ಯ. A3 ಬಸವಾದಿತ್ಯ, A5 ವಕೀಲ ಗಂಗಾಧರ ಹೆಸರು ಕೂಡ ಕೈ ಬಿಡಲಾಗಿದೆ. ಫೋಕ್ಸೋ ಪ್ರಕರಣ ಜಿಲ್ಲಾ ನ್ಯಾಯಾಲಯದಿಂದ ತೀರ್ಪು ಕೂಡ ಬರುತ್ತೆ. ಸರಿಯಾಗಿ 11:30 ಸುಮಾರಿಗೆ ತೀರ್ಪು ಬರಬಹುದು ಅಂತ ಕೂಡ ಅಂದಾಜನ ಮಾಡಲಾಗಿದೆ. ಚಿತ್ರದುರ್ಗ ಶಿವಮೂರ್ತಿ ಸ್ವಾಮಿ ವಿರುದ್ಧ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗುತ್ತಾ ಅಥವಾ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಹಾಸ್ಟೆಲ್ ವಾರ್ಡನ್ ರಶ್ಮಿಯೂ ಸೇರಿದಂತೆ ಎಲ್ಲರಿಗೂ ಕೂಡ ಇವತ್ತು ಭವಿಷ್ಯ ನಿರ್ಧಾರವಾಗಲಿದೆ. ಏನಾದರೂ ಆರೋಪ ಏನಾದರೂ ಸಾಬೀತಾದರೆ 20 ವರ್ಷ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇವರಿಗೆ. ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ ಆದೇಶವನ್ನು ಹೊರಡಿಸಲಿದೆ. ಮುರುಘಾಶ್ರೀ ವಿರುದ್ಧದ ಮೊದಲ ಫೋಕ್ಸೋ ಪ್ರಕರಣದ ತೀರ್ಪು ಇವತ್ತು ಹೊರಬರುತ್ತೆ.